Take one. Hi friends. ಅಷ್ಟೇ ಕಟ್ ಮಾಡಿ. ಹುಲ್ಲು ಕಡ್ಡಿ ಬೆಟ್ಟಕ್ಕೆ ಬಂದಿದ್ದೇವೆ ನೋಡಿ, ಎಲ್ಲ ಹುಲ್ಲು ಕಡ್ಡಿಗಳಿದ್ದಾವೆ. ತಪ್ಪಿಸ್ಕೊಂಡು ಹೋಗ್ತಾನೆ. ನಾವು ಎಲ್ಲ ಅಮೃತ ಕಸಿನ್ಸು ನಾನು ಎಲ್ಲ ಹುಳುಕಡ್ಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೈಕ್ ರೈಡ್ ಇದು. ಒಂದು 4 ಬೈಕಲ್ಲಿ ಬಂದಿದ್ದೀವಿ. ಒಬ್ಳು ಮಿಸ್ಸಿಂಗು ಕಸಿನ್ನು, ಮಿಕ್ಕಿದೆಲ್ಲರೂ ಇಲ್ಲಿದ್ದಾರೆ ನೋಡಿ. ಇದು ಮನು, ವಿಸ್ಮಿತಾ, ಪೂಜಾ, ಭಕ್ತಿ, ಧೀರಜ್ಜು, ಏನೋ ಅಂಜು. ಫುಲ್ಲು ಬಾಡಿ ಬೆಳೆಸ್ಕೊಂಡಿದ್ದಾನೆ, ಫುಲ್ಲು ಜಿಮ್ಗೆ ಹೋಗ್ತಾನೆ. ಎಷ್ಟು ಟೈಮ್ ಇವಾಗ? 8 o'clock. ನಾವು 5:30ಗೆ ಬಿಟ್ವಿ ಮನೆ. 6 o'clockಗೆ ಎಲ್ಲರೂ ಮೀಟಾಗಿ 8:30 ಆಗಿದೆ. ರೋಡು ಅಷ್ಟೊಂದು ಚೆನ್ನಾಗಿರಲಿಲ್ಲ, ರೂಟು ಪರವಾಗಿಲ್ಲ. ಮಧ್ಯ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಹೋಟೆಲ್ಗೆ. ಬೆಟ್ಟ ಚೆನ್ನಾಗಿದೆ, ಸೂಪರಾಗಿದೆ. ನೋಡೋಣ ಎಷ್ಟೊತ್ತಾಗಿರುತ್ತೆ ಹತ್ತಕ್ಕೆ. 1 hour ಹಿಡಿಬೋದು ಅಲ್ಲ. ಬೈಕ್ಸು ಬಂದು ನಮ್ಮದು ZMR ಒಂದು, ಇನ್ನೊಂದು 2 ಬುಲೆಟ್ಟು, ಇದೊಂದು ಮತ್ತು ಇನ್ನೊಂದು ಹೊಸದು R15. ಹೆಂಗಿತ್ತು ರೈಡ್? ಹಾಂ, ಓಕೆ ರೈಟ್ ಹೋಣ. ಬ್ಯಾಗ್ ಎತ್ಕೊಳ್ರಿ. ನಿಮಗೆ ಕೊಡಬೇಕು ಕಪ್ಪ. ಚೆನ್ನಾಗಿದೆ, ಅಲ್ಲಲ್ಲೇ ಶೆಲ್ಟರ್ ಹಾಕಿದ್ದಾರೆ, ಸೂಪರ್. ಪರವಾಗಿಲ್ಲ, ಕೂಲಾಗಿದೆ ಇವತ್ತಲ್ಲ. ಬಿಸಿಲು ಬರೋ ಅಷ್ಟರಲ್ಲಿ ಇಳ್ದು ಬಿಡೋಣ. ಬೆಂಗಳೂರು ರೀಸೆಂಟ್ ಆಗಿದೆ, 1 hour ಲೇಟಾಗಿ ಆಗ್ತಿದೆ ಅಲ್ಲ. ಹೌದೌದು. ಮೊದಲನೇ ದೇವಸ್ಥಾನ ಸಿಕ್ಕಿದೆ, ಶಿವನ ದೇವಸ್ಥಾನ. ಇಲ್ಲಿ ಚೆನ್ನಾಗಿದೆ ಟ್ರೆಕ್ಕು, ಫುಲ್ ಸ್ಟೆಪ್ಸ್ ಇದೆ. ಈ ಥರ ಆಲ್ಮೋಸ್ಟ್ ಈಸಿನೇ ಇದೆ. ಈಸಿ ಫಿಟ್ಟಾಗಿದ್ರೆ ಈಸಿ. ಯಾರೋ ಇಲ್ಲ ಮಲ್ಕೋತೀನಿ ಅಂದ್ರಲ್ಲ, ಯಾರೋ ಮಲ್ಕೊಳ್ಳೋದು ಮೇಲೆ ಅಲ್ಲೇನೋ ಇದೆ ಮದುವೆ. ನನಗೊಂಚೂರು ಕೊಡೋ. ಆ ವೈಟ್ ಕಲರ್ ಅಲ್ಲಿ ಮುಂದೆ ಅಲ್ಲಿದೆ ನೋಡಿ, ಅಲ್ಲಿ ರೆಕಾರ್ಡೆಡ್. ಪೂಜನ್ ಕೊಡು. ಪೂಜನ್ಗಿಂತ ಐಟ್ ಇದೆ ಬೇಡ. ಚೆನ್ನಾಗಿಲ್ಲ. ಇದು ಆರಾಮದ ಬಾ. ಆಶಾ ಇರ್ಬೇಕಿತ್ತಪ್ಪ, ಎಲ್ರಿಗೂ ಒಂದು ಇನ್ಸ್ಟ್ರಕ್ಷನ್ ಕಟ್ಕೊಂಡ್ ಬಂದಿರೋದು. ಹುಷಾರಾಗಿ ಹೋಗು. ಫುಲ್ಲು ಜೇನು ಕಟ್ಟಿದೆ ಬೆಟ್ಟದ ಮೇಲೆ, ಅಲ್ಲಿ ನೋಡ್ಬೋದು. ಚೂರು ಏನಾದ್ರು ತೊಂದರೆ ಮಾಡಿದ್ರೆ ಅಷ್ಟೇ ಕತೆ. ಇಲ್ಲಿಂದನೂ ಇನ್ನೂ ಕೆಳಗಡೆನೂ ಇತ್ತು, ನೋಡಿದ್ವಿ ಅಲ್ಲಿ ಆ ಬೆಟ್ಟದ ಇನ್ನೂ ಕೆಳಗಡೆ ಇನ್ನೂ ಇದೆ ಫುಲ್ಲು. ವೆದರು ಕೂಲಾಗಿದೆ, ಡಿಸೆಂಬರ್ ಅಲ್ವಾ, ಸೊ ಸಖತ್ ಕೂಲಾಗಿದೆ. ಹೋಗ್ತಾರು, ಬರ್ತೀನಿ, ತರ್ತೀನಿ ನಾನು. ನೋಡಿ ಬ್ಯಾಗೆಲ್ಲ ಯಾವಾಗಲೂ ಗಂಡನೇ ನೋಡಿ ನನ್ನ ಹತ್ರ. ಇವಾಗ ನೋಡಿ ಎಂತಿ ಫ್ರೀಯಾಗಿ ಹಿಂಗೆ ಹೋಗ್ತಾರ, ಸುಮ್ಮನೆ ಹಂಗೆ ಹೋಗಿ ನಿಂತ್ಕೊಳ್ಳೋದು ಅಷ್ಟೇ, ಎಂತಿದ್ದೀರು ಮಾಡೋದು. ಒಂದು ಸ್ಟೇಜಿಗೆ ಬಂದಿದ್ದೀವಿ, ಅಲ್ಲಿ ಮುಂದೆ ಕಾಣ್ತಿರೋದು ಚೇಂಜ್ ರೂಮು, ಕೊಳ ಇದೆ ಅಲ್ಲಿ. ಬ್ಯೂಟಿಫುಲ್ ಪ್ಲೇಸ್, ಯಾರು ಜನ ಇರಲ್ಲ ಜಾಸ್ತಿ, ಅಷ್ಟೊಂದು ವೆಲ್ ನೋನ್ ಇಲ್ಲ. ಎಸ್ಪೆಷಲಿ ಸ್ಯಾಟರ್ಡೇ ಎಲ್ಲ ಬಂದರೆ ಕ್ರೌಡ್ ಇರೋದೇ ಇಲ್ಲ.
ಆಮೇಲೆ ಫೆಬ್ರವರಿನಲ್ಲಿ ಜಾತ್ರೆ ನಡೀತಿಲ್ಲಿ ವೀರಭದ್ರೇಶ್ವರ ಸ್ವಾಮಿದು. ಚೆನ್ನಾಗಿರುತ್ತೆ ಅವಾಗ ಏನಾದ್ರು ಬಂದರೆ. ಕಂಬಿ ಹಾಕಿದಾರೆ ಗೊತ್ತಾಗ್ತಿಲ್ಲ. ಇಲ್ಲೇ ಕತ್ಕೊಂಡು ಹೋಗ್ತಿದ್ರು ಮಾತನ್ನ. ಡೀಪ್ ಇದೆಯೇನೋ ಅಲ್ಲಿ ಇಟ್ಕೊಳಕ್ಕಿರಲಿ ಅಂತ ಸ್ನಾನ ಮಾಡ್ತಾರಲ್ಲ, ಬೀಳ್ದೇ ಇರಲಿ ಅಂತ ಒಂದು ಹಾಕಿದ್ದಾರೆ. ನೀ ಮೆಟ್ಟುವ ನೆಲಾದ ಕರ್ನಾಟಕ, ನೀ ಕುಡಿಯುವ ನೀರ್ ಕಾವೇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಜೈ ಕರ್ನಾಟಕ ಅಂತ ಕಾಮೆಂಟ್ ಹಾಕಿ. ಬಂದು ನೋಡ್ಕೊಂಡು ಹೋಗ್ತಾ ಇದೆ ಫಿಶ್. ಬಂದು ನೋಡಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬಿಡುತ್ತದು. ರೀಚ್ ಆದ್ರಪ್ಪ, ಗೊತ್ತಾಯ್ತು ಬಿಡಪ್ಪ. ಆಯ್ತು, ಕರ್ನಾಟಕ ಫ್ಲಾಗ್ ವರ್ಗು ಅದ್ಬೋದಾ? ಟ್ರೈನ್ ಮಾಡ್ತಾನೆ. ಮೇನ್ ಟ್ರೈನ್ ಆಯ್ತು. ಹಿಂಗೆ ಟ್ಯೂನಲ್ಲಿ ಬರಬೇಕು. ಎಲ್ಲ ಮರಿಗಳಿದೆ. ಕಾಣ ಇಲ್ಲಿ ಮದ್ದು ಗುಂಡು ಎಲ್ಲ ಎಲ್ಲಿ ಸ್ಟೋರ್ ಮಾಡ್ತಿದ್ದು? ಬೀಗ ಹಾಕ್ಬಿಟ್ಟವ್ರೆ. ಒಂದು ಗುಂಡು ಆಚೆ ಬರುತ್ತೆ ನೋಡಿ ಈಗ. ಯಾಕೆ ಇಲ್ಲಿ ಒಂದು ಗುಂಡು ಆಚೆ ಬರುತ್ತೆ. ಇಲ್ಲಿ ಓಪನ್ ಇದೆ ನೋಡು. ಇಲ್ಲ ಸುಮ್ಮನೆ ನೋಡ್ತೀನಿ. ಬಾ. ನೋಡಿ, ಇಲ್ಲೋದ್ರೆ ಒಂದು ದೇವಸ್ಥಾನ ಸಿಗುತ್ತೆ, ಸ್ಟ್ರೈಟ್ ಹೋದರೆ ಆ ದೇವಸ್ಥಾನ ಸಿಗುತ್ತೆ. ಇದೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಕ್ಲೋಸ್ ಇದೆ ಇವತ್ತು. ವೀಕ್ ಡೇ ಮಾತ್ರ ಓಪನ್ ಅನಿಸುತ್ತೆ. ಇವತ್ತು ನಾವು ಬಂದಿರೋದು ಸ್ಯಾಟರ್ಡೆ, ಓಪನ್ ಇಲ್ಲ, ಕ್ಲೋಸ್. ಈ ಕಡೆ ದಾರಿ ಇದೆ, ಹೋಗ್ಬೋದು ಅಲ್ಲಿ ಕರ್ನಾಟಕ ಫ್ಲ್ಯಾಗ್ ತನಕ. ಬಟ್ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ಸೊ ಈ ಥರ ಇದು ಓಕೆ. ಅಲ್ಲಿ ಮುಂದೆ ಇನ್ನೂ ಸ್ವಲ್ಪ ಮುಚ್ಕೊಂಡ್ಬಿಟ್ಟಿದೆ ಫುಲ್ಲು ಮುಳ್ಳುಗಿಡ. ಇದನ್ನು ಅಷ್ಟೇ ಲೆಫ್ಟ್ ಫುಲ್ ರೈಟಿಗೆ ಬಂದ್ಬಿಡಿ. ಹಿಂಗೆ ಜಾಗ ಸಿಗಲಿಲ್ಲ ಅಲ್ಲಿ. ಕೈ ಚುಚ್ಕೊಂಬಂದ. ಇಲ್ಲೇ ನಮ್ಮದು ಲೈಟಾಗಿ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲರೂ ಕೇಕ್ ಎಲ್ಲ ತಂದಿದ್ರು, ತಿಂದ್ವಿ. ಎಲ್ಲರಿಗೂ ಹೇಳಿದ್ವಿ ವಾಟರ್ ಬಾಟ್ಲು ಕೇಕ್ ಏನಾದ್ರು ಇದ್ದರೆ ತನ್ನಿ ಅಂತ. ಎಲ್ಲರೂ ತಂದುಬಿಟ್ಟಿದ್ದಾರೆ. ಈಗ ಇಳಿತಾ ಇದ್ದೀವಿ. ಇದಾ ಲೆಫ್ಟು? ಹಾಂ, ಅದು ಅಲ್ಲೇನೋ ಇದೆಯಲ್ಲ. ಅಲ್ಲಿಂದ ನೀರು ಪೈಪ್ ಪಾಸ್ ಆಗಿರೋದು ಮೇಲಕ್ಕೆ. ಕಂಬಿ ಹಾಳಾಗುತ್ತಾ? ಹಾಂ, ಇದೇ ಈಸಿ ಆಯಿತು. ಅಣ್ಣ, ಯಾಕೋ ಯಾರಿಗೂ ಎದ್ದು ಹೋಗಕ್ಕೆ ಮನಸ್ಸೇ ಇಲ್ಲ. ಇನ್ನೊಂದ್ಸಲ ಹತ್ತುತ್ತೀರಾ?
ನಾನೇನು ಬಾಬಾ ಮಾಡ್ಕೊಂಡ್ಬಿಟ್ಟಿದ್ಯಾ ಕ್ಯಾಮ್ರಾ ತಿರ್ಸಿ ಸ್ಟಾರ್ಟ್ ಇರೋದ ಹತ್ರ ಅಕ್ಕ ಒಂದೇ ರೋಡು ಅವ್ರ ಮನೆಯಿಂದ 5 ನಿಮಿಷನೂ ಆಗಲ್ಲ ಇವರಿಬ್ರು ಹೊಟ್ಟೆ ಹೋಗ್ಬಿಟ್ಟಿದ್ದಾರೆ ಏ ಮನು ಈ ಕಡೆ ಬಾ ಏನ ವಿಸ್ಮಿತ ಅಂದ್ರೆ ಹೌದು ಮನೆ ಕಂಪ್ಲೇಂಟ್ ಹೇಳ್ಬಿಡ್ತಾಳ ಅವಾಗ ಹೋಗ್ತಿರ್ಬೇಕು ಒಂಥರ ಚೆನ್ನಾಗಿರುತ್ತೆ ಲಿಸ್ಟ್ ಇಟ್ಕೊಳ್ಳಿ ಬಾಬಾ ಹಾಂ ಇದೆ ಈ ಥರ ತುಂಬ ಇದೆ ಟ್ರೆಕ್ಕಿಂಗ್ ಥರ ಹ್ಞೂ ಅಲ್ಲಿ ರಾಮನಗರ ಸುತ್ತಮುತ್ತನೇ ಎಷ್ಟೊಂದಿದೆ ಹೌದು 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 ಹೌ ಇಸ್ ಎಲ್ ಟ್ರೆಕ್ಕಿಂಗ್ ಎಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹಾಂ ಜಾಸ್ತಿ ಏನಿಲ್ಲ ಹಾಂ ನಿಮಗೆ ಚೆನ್ನಾಗಿತ್ತು ಈಸಿ ಈಸಿ ನಾನು ವಿಸ್ಮಿತಾ ಸರ್ಟಿಫಿಕೇಟ್ ಕೊಟ್ಮೇಲೆ ಆಯ್ತಲ್ಲ ಹುಲ್ಕಡ್ಡಿ ಬೆಟ್ಟ ಅಂತ ಇದು ದೊಡ್ಡಬಳ್ಳಾಪುರ ಹತ್ರ ಬರುತ್ತೆ ಯಾರೂ ಇಲ್ಲ ನಾವು ಇವತ್ತು ಇಷ್ಟೇ ಜನ ಇರೋದು ಗುಡ್ ಟ್ರೆಕ್ ಅಷ್ಟೊಂದೇನು ಜಾಸ್ತಿ ಇಲ್ಲ ಶಿವಗಂಗೆನಲ್ಲಿ ಕಾಲ್ಭಾಗ ಇರ್ಬೋದು ಟ್ರೆಕ್ಕಿಂಗ್ ಅಂದರೆ ಈಸಿ ಮತ್ತು ಚೆನ್ನಾಗಿದೆ ಪ್ರಶಾಂತವಾಗಿದೆ ಹಾಂ ಟ್ರೆಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡೋರಿಗೆ ಇದು ಬೆಸ್ಟು ಎಲ್ಲಿದೆ ಕೋತಿ ಓ ಅಲ್ಲಿದೆ ಕೋತಿ ಬೇಡ ಸುಮ್ಮನೆ ಇಲ್ಬಿಡು ದೇವಸ್ಥಾನ ಮಾಮ ಏನ್ ಮಾಮ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ದಾಳ ಇದು ದೊಡ್ಡಬಳ್ಳಾಪುರ ಹತ್ರ ಇರೋದು ಸೊ 2 ರೂಟ್ ಇದೆ ಎಷ್ಟೊಂದು ರೂಟ್ ಇದೆ ಆ್ಯಕ್ಚುಲಿ ಒಂದು ನೆಲಮಂಗಲ ಕಡೆಯಿಂದ ಬರ್ಬೋದು ನಾವು ಹಂಗೆ ಬಂದಿದ್ದು ನೆಲಮಂಗಲ ಅಂಡರ್ ಪಾಸಿಂದ ಬರ್ಬೋದು ರೈಟ್ ತೊಗೊಂಡು ಇಲ್ಲಾಂದರೆ BH ರೋಡು ತೊಗೊಂಡು ಬರ್ಬೋದು ತುಮಕೂರು ರೋಡಿಂದ ಇಲ್ಲ ಅಂದರೆ ಈ ಕಡೆ ದೊಡ್ಡಬಳ್ಳಾಪುರ ಅದರಿಂದ ಯಲಹಂಕ ಬೆಳ್ಳಾರಿ ರೋಡು ಆ ಕಡೆಯಿಂದನೂ ಬರ್ಬೋದು ಇನ್ನೊಂದು ರೂಟು ತುಮಕೂರು ರೋಡಿಂದ ಹೆಸರುಘಟ್ಟ ಮೇಲೆ ಬರ್ಬೋದು ಸೊ ಸೋಲ್ದೇವ್ನಲ್ಲಿ ಹೆಸರುಘಟ್ಟ ಸೊ ಸಾಕಷ್ಟು ರೂಟ್ ಇದೆ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಅದನ್ನು ಟ್ರೈ ಮಾಡ್ಬೋದು ಒಳ್ಳೆ ಪ್ಲೇಸ್ ಇದು ಇಲ್ಲೇ ಇದಕ್ಕಿಂತ ಮುಂದೆ ಆಫ್ ರೋಡ್ ಬರುತ್ತೆ ಅಲ್ಲಿ ಮುಕ್ಕಣ್ಣೇಶ್ವರ ಅಂತ ಒಂದು ದೇವಾಲಯ ಇದೆ ಆಮೇಲೆ ಕಲ್ಲಿನಲ್ಲಿ ಶಾಸನ ಬರೆದಿದ್ದಾರೆ ಇದು ಗಂಗರು ಚೋಳರು ಹೊಯ್ಸಳರು ಎಲ್ಲರೂ ಆಳ್ವಿಕೆ ಮಾಡಿದ್ದ ಜಾಗ ಇದು ಸಾಕಷ್ಟು ಹಿಸ್ಟ್ರಿ ಇದೆ ಈ ಪ್ಲೇಸಲ್ಲಿ ಸೊ ಇಂಟ್ರೆಸ್ಟ್ ಇರೋರು ಗೂಗಲ್ ಮಾಡಿ ಎಷ್ಟೊಂದು ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಾಗುತ್ತೆ ಮೇಲ್ಗಡೆನೂ ಅಷ್ಟೇ ಮದ್ದು ಗುಂಡು ಸ್ಟೋರ್ ಮಾಡೋಕ್ಕೆ ಎಲ್ಲ ಅದು ರೂಮ್ ಥರ ಮಾಡಿಟ್ಟಿದ್ರು ಫೋರ್ಟ್ ರಿಮೈನ್ಸ್ ನೋಡ್ಬೋದು ಇಲ್ಲಿ ಮತ್ತು ಆಯಿತು ಆಮೇಲೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ 2 ದೇವಸ್ಥಾನ ಏನೋ ಇದೆ ಅಷ್ಟೊಂದು ಪ್ರಸಿದ್ಧಿ ಇಲ್ಲ ಹುಲಕಡ್ಡಿ ಬೆಟ್ಟ ಅಂತ ಹಿಸ್ಟ್ರಿ ದೃಷ್ಟಿಯಿಂದ ತುಂಬ ಮಹತ್ವವಾದ ಜಾಗ ಇದು ಹುಲ್ಕಡ್ಡಿ ಕ್ಷೇತ್ರ ಹುಲ್ಕಡ್ಡಿ ಅಂತ ಏನಕ್ಕೆ ಹೆಸರು ಬಂದಿದೆ ಅಂದರೆ ಸಾಕಷ್ಟು ಹುಲ್ಲು ಕಡ್ಡಿ ಇದೆ ಇಲ್ಲಿ ಮತ್ತು ಇನ್ನೊಂದು ಆರ್ಟಿಕಲ್ ಪ್ರಕಾರ ಇಲ್ಲಿ ಅಗಸ್ತ್ಯ ಮುನಿಯರು ಇದ್ದರು ಅವರು ಹುಲ್ಲು ಕಡ್ಡಿ ಇಟ್ಕೊಂಡೇನೋ ಇಲ್ಲಿ ತಯಾರು ಮಾಡ್ತಿದ್ರು ಇನ್ನೊಂದು ಕಡೆ ಪೀಕಿಗೆ ಹೋಗೋಕೆ ಟ್ರೈ ಮಾಡಿದ್ವಿ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು ಹುಲ್ಲೆಲ್ಲ ಬೆಳ್ಕೊಂಡು ಬೇಸಿಗೆಗಾಲದಲ್ಲಿ ಬೇಕಾದ್ರೆ ಟ್ರೈ ಮಾಡಿ ಹೋಗ್ಬೋದು ಅಲ್ಲಿ ಆಮೇಲೆ ಇದು ಬಂದು ಈಸಿ ರೂಟು ಟೆಂಪಲ್ಗೆ ಹೋಗೋಕ್ಕೆ ಅಂತ ಸ್ಟೆಪ್ಸಿಂದ ಮಾಡಿರೋದು ಇನ್ನೊಂದು ಆ ಸೈಡಿಂದ ಬಂದರೆ ಬೆಟ್ಟದ ವಿರುದ್ಧ ದಿಕ್ಕಿಂದ ಆ ಕಡೆಯಿಂದ ಹತ್ಬೋದು ಅದು ಸ್ವಲ್ಪ ಟಫ್ ಇದೆ ಬಟ್ ಅಡ್ವೆಂಚರಸ್ ಇರೋರು ಆ ಕಡೆಯಿಂದನೂ ಟ್ರೈ ಮಾಡ್ಬೋದು ಯಾರು Cause
ಹೆಣ್ಮಗು